ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ಕ್ಲೋಸ್ ಫ್ರೆಂಡ್ ಬ್ರೈಡ್ ಟು ಬಿ ಪಾರ್ಟಿ ಮಾಡ್ತಾ ಇದ್ದೀವಿ. ಸೊ ಅದು ಕಬ್ಬನ್ ಪಾರ್ಕಲ್ಲಿ ಮಾಡ್ತಿರೋದ್ರಿಂದ ಪಿಕ್ನಿಕ್ ಥೀಮಲ್ಲಿ ಮಾಡೋಣ ಅಂತ ಅವ್ರ ಕಸಿನ್ಸು ಮತ್ತು ಅವಳ ಚೈಲ್ಡ್ಹುಡ್ ಫ್ರೆಂಡು ಮತ್ತು ಒಬ್ಬರು ಕೊಲೀಗ್ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಸೊ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಇಟ್ ಈಸ್ ಆಲ್ ಸೆಟ್. ಈಗ ಅವಳಿಗೆ ಗೊತ್ತಿಲ್ಲ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ಅನ್ನೋದು. ಅವಳಿಗೆ ಸರ್ಪ್ರೈಸು. ಆ್ಯಕ್ಚುಲಿ ಅವ್ರ ಕಸಿನ್ನು ಜಸ್ಟ್ ಫೋಟೋಶೂಟ್ ಮಾಡೋಣ ಕಬ್ಬನ್ ಪಾರ್ಕಲ್ಲಿ ಅಂತ ಕರ್ಕೊಂಡು ಬರ್ತಿದ್ದಾಳೆ. ನಾವು ಅವಳಿಗಿಂತ ಮುಂಚೆ ಪ್ರಯೋರಾಗಿ ಬಂದು ಇದೆಲ್ಲ ರೆಡಿ ಮಾಡಿದ್ವಿ. ಇನ್ನೇನು ನೆಕ್ಸ್ಟ್ ಮಂತ್ ಅವಳು ಮದುವೆ. ನನಗೆ ಅವಳು ಸ್ಕೂಲಿಂದ ಫ್ರೆಂಡು. ಸೊ ಅವಳಿಗೂ ಸರ್ಪ್ರೈಸ್ ಆಗಿರಲಿ ಅಂತ ಹೇಳಿ ಇವತ್ತು ನಾವೆಲ್ಲರೂ ಸೇರಿದ್ದೀವಿ. ಸೊ ನೋಡೋಣ ಹೇಗೆ ಅವಳು ಸರ್ಪ್ರೈಸ್ ಆಗ್ತಾಳೆ ಆ್ಯಂಡ್ ಎಷ್ಟು ಖುಷಿ ಪಡ್ತಾಳೆ ಅಂತ. ಸೊ ಇದು ನಮ್ಮ ಸೆಟಪ್ ಎಲ್ಲ ತೋರಿಸ್ತೀನಿ ಈಗ. ಎಷ್ಟು ಜನ ಇದ್ದಾರೆ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೇ, ಇಷ್ಟು ಜನ ಇದ್ದಾರೆ. ಡೈರೆಕ್ಷನ್ ಹೇಳೋದ್ರಲ್ಲೇ ಆಗೋಯ್ತು ಟೈಮು. ಸ್ಪೆಕ್ಸ್ ತೆಗಿಯಕ್ಕೆ ಹೇಳಿ ಸಾಕೋಳು, ಕಾಣಿಸಲ್ಲ. ಬಂದ್ಬಿಟ್ಲಾ? ನೋಡದ್ಲ ಅನ್ಸುತ್ತ ಅವಳು. ನೋಡಿಲ್ಲ ಅವಳು. ನೋಡಿದ್ಲ? ನೋಡಿದ್ಲು. ನೋಡಿಲ್ವಾ? ನೋಡಿದ ಅಲ್ಲ. ಅವಳಿಗೆ ಈ ಕಡೆ ತಿರುಗಿದ್ರೆ ನಿಂಗೆ ಗೊತ್ತಾಗ್ಲಿಲ್ವಾ? ಫಸ್ಟ್ ಟೈಮ್ ಸರ್ಪ್ರೈಸ್ ಆಗಿರೋದು. ಹ್ಯಾಪಿ ಬ್ರೈಡ್ ಟು ಬಿ. ಅಲ್ಲ, ಫಸ್ಟ್ ಟೈಮ್ ಅವಳ ಎಕ್ಸ್ಪ್ರೆಷನ್ ಸರ್ಪ್ರೈಸ್ ಆಗಿರೋದು ನೋಡ್ತಾ ಇರೋದು ಅಲ್ವಾ? ಒಳ್ಳೆ ಚಿಕ್ಕ ಸ್ಕೂಲ್ ಹುಡುಗಿದಾರ. ಫಸ್ಟ್ ಟೈಮ್ ಸರ್ಪ್ರೈಸ್ ಆಗಿದ್ಯಾ ಲೈಫಲ್ಲಿ? ಫಸ್ಟ್ ಟೈಮ್ ಕ್ಲೂ ಇತ್ತ ನಿಂಗೆ? ಹೆಂಗ ಅನ್ಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಅಳಕ್ಕೆಲ್ಲ ಹೋಗ್ಬೇಡ, ಇನ್ನು ಟೈಮ್ ಇದೆ. ನಂಗೋಸ್ಕರ ಮೈಸೂರಿಂದ ಎಲ್ಲ ಬಂದಿದೆ. ಆಯ್ತು, ಹಂಗೆ ಬಾ. ಅಲ್ಲಿ 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 ಅವಳು ಕುತ್ಕೊಳ್ಳೋಕೆ ಜಾಗ ಬಿಡ್ಬೇಕಿತ್ತು ಅನ್ಸುತ್ತೆ. ನಮ್ದೇನ್ ಪ್ಲಾನ್ ಇರ್ಲಿಲ್ಲ, ನಿನ್ ಮಾತ್ರ ಪ್ಲಾನ್ ಇತ್ತು. ಕೇಕ್ ಸ್ವಲ್ಪ ಮುಂದೆ ಮಾಡ್ಬೇಕನ್ಸುತ್ತೆ. ಹಾ, ಅದ ಅವಳು ಕುತ್ಕೊಳ್ಳೋ. ಅದ ಎಷ್ಟು ಕಷ್ಟ ಪಟ್ಟಿದೀವಿ ನಾವು. ಟೇಪ್ ಎಲ್ಲೆಲ್ಲಿಂದನೋ ಎಳ್ಕೊಂಡ್ ಬಂದು ಕವರ್ ಮೇಲೆಲ್ಲ ಅಬ್ಸೆಷನ್ ಬಂದಿದೆ. ಕಿವಿಯಲ್ಲಿ ಅಂತೆ ಅದು. ಯೂಶಲ್ ಶ್ವೇತಗೆ ನಾನು ಬರಲ್ಲ ಅಂತ ಅಂದ್ರೆ ಓಕೆ ಅಂತಾಳೆ. ಬಾರೆ ಅಂತ ನಾನು ಬೆಳಗ್ಗೆ ರೆಡಿ ಆಗ್ಬೇಕಾದ್ರೆ ಎಲ್ಲೋ ಒಂದು ಡೌಟ್ ಬಂತು. ಏನಂತ? ಅಲ್ಲ, ಅವಳ ಫ್ರೆಂಡ್ಸ್ ಏನಕ್ಕೆ ಮಾಡ್ತಾಳೆ? ಅದೇ ಅದು ನಂಗೆ ಮಾಡ್ತಾರೆ. ಸಾರಿ, ಖುಷಿ ಪಡು. ಬರ್ಬೇಕು. ನಾಚ್ಕೊಂತಿರೋದೆಲ್ಲ ನೋಡೋದಕ್ಕೆ ನೋಡಕ್ ಆಗ್ತಿಲ್ಲ. ನಾಚಿಕೆನೆಲ್ಲ ಸಿಂಬರ್ ಐತಿ. ತಿನ್ನೋದ್ರಲ್ಲೂ ಸ್ಟೈಲ್ ನೋಡಿದ್ರಾ? ಇಷ್ಟೊಂದು ಇಂಪ್ರೂವ್ ಆಗಿರ್ತಿ ಅಂತ ಅನ್ಕೊಂಡಿರಲಿಲ್ಲ ಕಣೆ. ಈಗ ಫೋಟೋಶೂಟ್ ನಡೀತಿದೆ. ಸದ್ಯಕ್ಕೆ ಸರ್ಪ್ರೈಸ್ ಆದ್ಲವಳು. ಆ್ಯಕ್ಚುಲಿ ಸರ್ಪ್ರೈಸು ಎಕ್ಸ್ಪ್ರೆಷನ್ ಎಲ್ಲ ಬರೋದೇ ಇಲ್ಲ ಅವಳಿಗೆ. ಫಸ್ಟ್ ಟೈಮ್ ಅವಳು ಸರ್ಪ್ರೈಸ್ ಆಗಿರೋದನ್ನ ನೋಡಿರೋದು. ಫೋಟೋಗ್ರಾಫರ್ಸ್
ವಾಚ್ ಕೂಡ ಮಾಡ್ತಾ ಇದೀವಿ. ಇಲ್ಲೇನೋ ಇಲ್ಲದೇ ಇರೋ ರೂಲ್ಸ್ ಎಲ್ಲ ಮಾಡಿದ್ದಾರೆ ಆ್ಯಕ್ಚುಲಿ. ಇವಾಗೇನು ಸೆಲೆಬ್ರೇಷನ್ ಮಾಡೋಂಗಿಲ್ಲ, ಕೇಕ್ ಕಟ್ ಮಾಡೋಂಗಿಲ್ಲ ಅಂತ. ಬಟ್ ನಮಗೆ ಅದೆಲ್ಲ ಗೊತ್ತಿರಲಿಲ್ಲ. ಓಕೆ, ಸೆಲೆಬ್ರೇಟ್ ಮಾಡಿ ಏನು ಇಲ್ಲೆಲ್ಲ ಏನು ಹಾಕದೆ ಎತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಓಕೆ ಅಂತ ಹೇಳಿದ್ರು. ನಾನು ನನ್ನ ಫ್ರೆಂಡಿಗೆ ಸರ್ಪ್ರೈಸ್ ಕೊಡೋಕೆ ಬಂದರೆ ನನ್ನ ಬೆಸ್ಟ್ ಫ್ರೆಂಡ್ ನನಗೆ ಸರ್ಪ್ರೈಸ್ ಕೊಡೋದಕ್ಕೆ ಇಲ್ಲಿ ಬಂದಿದ್ದಾಳೆ. ಇಲ್ಲ, ಇವಳ ಹತ್ರ ಏನೋ ಕಲೆಕ್ಟ್ ಮಾಡ್ಕೊಬೇಕು. ಕಲೆಕ್ಷನ್ ಟೈಮ್. ಮತ್ತು ನೆಕ್ಸ್ಟು ಎಲ್ಲಿಗೆ ಪಯಣ ನಿಮ್ಮದು? ಚರ್ಚ್ ಸ್ಟ್ರೀಟ್. ಇವತ್ತು ಫುಲ್ಲು ಸ್ಯಾಟರ್ಡೆ ಅಲ್ವಾ, ಸೊ ಫುಲ್ಲು ರೋಮಿಂಗ್. ವಿಶ್ವೇಶ್ವರ ಮ್ಯೂಸಿಯಂ ಹೋಗಿದೆ. ಚಿಕ್ಕ ಮಗು ಥರ ಆಟ ಆಡ್ಕೊಂಡೆಲ್ಲ ಬಂದಿದ್ದಾಳಂತೆ. ನಾವು ಹಂಗೆ ಅನ್ಕೊಂಡು ಬೋರ್ ಆಗುತ್ತೆ ಅಂತ, ಬಟ್ ಸಕ್ಕತ್ತಾಗಿದೆ ಪ್ಲೇಸು. ಓಕೆ, ಅದ್ರ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ ಇವಳ ಚಾನಲ್ನ ನೋಡಿ. ಸೊ ದಟ್ ಅವ್ಳ ಚಾನಲಲ್ಲಿ ಅವ್ರು ಏನು ಹೆಂಗೆ ಎಂಜಾಯ್ ಮಾಡಿದ್ದಾರೆ ಅನ್ನೋದೆಲ್ಲ ಬರುತ್ತೆ. ನಾವಿಲ್ಲಿ ಹೆಂಗೆ ಬ್ರೈಟ್ ಟು ಬಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ಬೀಳ್ಕೊಡುಗೆ ಸಮಾರಂಭ ಹೋಗ್ತಿದ್ದಾರೆ ಇವಾಗ. ನಾಳೆ ಮತ್ತೆ ಸಿಗೋಣ. ಓಕೆ, ಬಾಯ್ 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 ಬಾಯ್. ಸಿಗುವ ನಾಳೆ ಮಾಡು. ಬಾಯ್ ಬಾಯ್ ಐಶ್ವರ್ಯ. ಹಾಂ ಹಾಂ, ನೋಡಿ ಹಿಂಗೆ ಹೋಯ್ತೇನೋ ರಾಕೆಟ್ ಥರ. ನಾವು ವಿಡಿಯೋ ಮಾಡ್ಕೊಂಡು ಕಣ್ಗೆ ಕಾಣ. ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಕ್ಯಾಮರಾ ನೋಡ್ಕೊಂಡು ಮಾತಾಡಿ ಮೇಡಮ್. ತುಂಬಾ ಖುಷಿ ಆಯಿತು. ಆಮೇಲೆ ನೀವೆಲ್ಲ ಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ್ಯಂಡ್ ಒಬ್ರಿಗೊಬ್ರು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಖಂಡಿತ ನಾನು ಲೈಕ್ ಗೊತ್ತಿರಲಿಲ್ಲ. ಇವಾಗ ನೀವು ಹೇಳ್ತಾ ಗೊತ್ತಾಗ್ತಾ ಇದೆ. ಆ್ಯಂಡ್ ಆಲ್ಸೋ ಲೈಕ್ ಪಲ್ಲು ಅಂತೂ ಫುಲ್ ಶಾಕ್ ನನಗೆ. ಅವಳು ಮೈಸೂರಿಂದ ಇಲ್ಲಿ ತನಕ ಬಂದಿದ್ದಾಳೆ ಜಸ್ಟ್ ಟ್ರೈ ಟು ಬಿ ಸೆಲೆಬ್ರೇಟ್ ಮಾಡೋಕ್ಕೆ, ನನಗೋಸ್ಕರ ಅಲ್ಲ. ಎಫರ್ಟ್ಸ್ ಮ್ಯಾಟರ್ಸ್. ಖುಷಿ ಆಗೋದು ಅಷ್ಟೇನಾ? ನೀನು ಪಿಂಕ್ ಆಗಿ ಇಲ್ಲ. ಓಕೆ, ಕ್ಯಾಮ್ರಾಮ್ಯಾನ್ ಸೋನು ಜೊತೆ ರಿಪೋರ್ಟರ್ ಉದಯಶ್ರೀ. ಎಸ್, ಎಲ್ಲ ಪಿಂಕ್ ಇವತ್ತವಳು. ಇಲ್ಲ ಅನ್ಸುತ್ತೆ. ಇಲ್ಲಿ ಫೋಟೋಶೂಟ್ ನಡೀತಾ ಇದೆ, ಇಲ್ಲಿ ಮಂಚಿಂಗ್ ನಡೀತಿದೆ, ಇಲ್ಲಿ ಎಸ್ಸೆ ಬರೀತಿದ್ದಾರೆ. ನಂದು ಬರ್ದಿ ಮುಗಿದಿದೆ. ಎಸ್ಸೆ ಕಾಂಪಿಟೇಷನ್. ಬೇಸಿಕ್ ಆಗಿ ಇಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ, ಓ ಹೌದು ಬಿಡಮ್ಮ, ಸೊ ನಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವಿಷ್ಣ ಇದ್ರಲ್ಲಿ ಬರ್ದು ಅವಳಿಗೆ ಕೊಡ್ತೀವಿ. ಸೊ ಮನೆಗೆ ಹೋಗಿ ಓದಿ ಏನು ಮಾಡ್ತೀವಿ ನೋಡು. ಟೈಮ್ ಅಪ್. ಕತ್ಲೆ ಆಗ ಅಷ್ಟ್ರಲ್ಲಿ ಕೊಟ್ರೆ ಅವಳು ಕಾಣಿಸುತ್ತೆ. ಹಿಂಗೆ ಏನು ಶಿವು ನನ್ನ ಬಿಟ್ಟು ಹೋಗ್ಬಿಟ್ಟಿದ್ದೀರಲ್ಲ ಶಿವು. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಆ್ಯಂಡ್ ನಿಮಗೂ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಸಿಂಪಲ್ಲಾಗಿ ಒಂದು ಬ್ರೈಟ್ ಪಾರ್ಟಿನ ಹೇಗೆ ಸೆಲೆಬ್ರೇಟ್ ಮಾಡ್ಬೋದು ಅಂತ. ತುಂಬ ಫ್ಯಾನ್ಸಿಯಾಗಿ ಮಾಡೋ ಬದಲು ಈ ಥರ ಮಾಡೋದ್ರಿಂದ ನಮ್ಮ ಟೈಮ್ನ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ನಿಮ್ಮ ವಿಷಸ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನನ್ನ ಫ್ರೆಂಡ್ ಓದಿ ಅವಳು ಖುಷಿ ಪಡ್ತಾಳೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.